6 ವರ್ಷದ ಮಕ್ಕಳ ಹೆಸರನ್ನ ರೇಷನ್ ಕಾರ್ಡಲ್ಲಿ ಸೇರಿಸಬೇಕಾ? ಹಾಗಿದ್ರೆ ಇಲ್ಲಿದೆ ನಿಮಗೆ ಅವಕಾಶ. ನ್ಯಾಯಬೆಲೆ ಅಂಗಡಿಯ ಬದಲಾವಣೆ ಮಾಡಿಸ್ಕೋಬೇಕಾ? ಹಾಗಿದ್ರೆ ಈ ಅವಕಾಶ ನಿಮಗಾಗಿ. ರಾಜ್ಯ ಸರ್ಕಾರ ರೇಷನ್ ಕಾರ್ಡಲ್ಲಿರುವ ಹೆಸರು ತಿದ್ದುಪಡಿಯಿಂದ ಫೋಟೋ ಅಪ್ಡೇಟ್ ಮಾಡುವ ತನಕನೂ ತಂದಿದೆ ಸುಧಾರಣೆ. ರೇಷನ್ ಕಾರ್ಡನ್ನು ನಿಮಗೆ ಬೇಕಾಗಿರೋ ಥರ ಮಾಡಿಸ್ಕೊಳ್ಳೋದಕ್ಕೆ ಇಲ್ಲಿದೆ ಒಂದು ಸುವರ್ಣ ಅವಕಾಶ. ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಯಾವೆಲ್ಲ ತಿದ್ದುಪಡಿಗೆ ಇಲ್ಲಿ ಅವಕಾಶ ಸಿಕ್ಕಿದೆ, ಯಾವ ದಾಖಲೆಗಳು ಬೇಕಾಗುತ್ತೆ ಏನು ಅಂತ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಆಲ್ ಅಪ್ಡೇಟ್ಸ್ ಕನ್ನಡ ಚಾನೆಲ್. ರಾಜ್ಯದ ಪಡಿತರ ಚೀಟಿದಾರರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಮಹತ್ವದ ಸುದ್ದಿಯೊಂದು ನೀಡಿದೆ. ಕಳೆದ ಕೆಲವು ದಿನಗಳಿಂದ ಸ್ಥಗಿತಗೊಂಡಿರುವ ಪಡಿತರ ಚೀಟಿಯ ತಿದ್ದುಪಡಿ ಪ್ರಕ್ರಿಯೆ ಈಗ ಮತ್ತೆ ಪುನರಾರಂಭಗೊಂಡಿದ್ದು, ಸಾರ್ವಜನಿಕರು ತಮ್ಮ ಕಾರ್ಡ್ಗಳಲ್ಲಿರುವ ದೋಷಗಳನ್ನು ಸರಿಪಡಿಸಿಕೊಳ್ಳಲು ಇದೊಂದು ಸುವರ್ಣಾವಕಾಶವನ್ನು ನೀಡಿದೆ. ರಾಜ್ಯ ಸರ್ಕಾರ ಇಲ್ಲಿ ತಿದ್ದುಪಡಿಗಾಗಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶವನ್ನು ನೀಡಿದೆ. ಇಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಅಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಪಡಿತರ ಚೀಟಿ ಅನ್ನೋದು ಕೇವಲ ಅಕ್ಕಿ ಪಡೆಯುವ ಸಾಧನವಲ್ಲ, ಸರ್ಕಾರ ವಿವಿಧ ಯೋಜನೆಗಳ ಸೌಲಭ್ಯವನ್ನು ಪಡೆಯಲು ಮತ್ತು ಗುರುತಿನ ಚೀಟಿಯಾಗಿಯೂ ಇದು ಅಗತ್ಯವಾಗಿದೆ. ಈ ಪಡಿತರ ಚೀಟಿಯಲ್ಲಿ ಸಣ್ಣ ತಪ್ಪುಗಳಿದ್ರೂ ಕೂಡ ಗೃಹಲಕ್ಷ್ಮಿ ಸೇರಿದಂತೆ ಹಲವು ಯೋಜನೆಗಳ ಹಣ ಜಮಾ ಆಗುವುದು ಅಡ್ಡಿಯಾಗಬಹುದು. ಸಾರ್ವಜನಿಕರು ತಮ್ಮ ಪಡಿತರ ಚೀಟಿಯಲ್ಲಿ ಈ ಥರದ ಬದಲಾವಣೆಗಳನ್ನು ಮಾಡಿಕೊಳ್ಳೋಕೆ ಅವಕಾಶ ಸರ್ಕಾರ ನೀಡಿದೆ. ಹೆಸರು ತಿದ್ದುಪಡಿ, ಸದಸ್ಯರ ಹೆಸರಿನಲ್ಲಿ ಅಕ್ಷರ ದೋಷಗಳಿದ್ದರೆ ಸರಿಪಡಿಸಿಕೊಳ್ಬೇಕು. ಹೊಸ ಸದಸ್ಯರ ಸೇರ್ಪಡೆ, ಮದುವೆಯಾದ ಪತ್ನಿ ಅಥವಾ ಮಕ್ಕಳ ಹೆಸರನ್ನು ಸೇರಿಸೋದು, ಹೆಸರು ತೆಗೆದು ಹಾಕುವುದು, ಮರಣ ಹೊಂದಿದವರ ಅಥವಾ ವಿವಾಹವಾಗಿ ಬೇರೆಡೆ ಹೋದವರ ಹೆಸರನ್ನು ನೀವು ತೆಗೆದುಕೊಳ್ಬಹುದು. ವಿಳಾಸ ಬದಲಾವಣೆ, ಕುಟುಂಬ ಮುಖ್ಯಸ್ಥರ ಬದಲಾವಣೆ, ಮನೆಯ ಯಜಮಾನ ಅಥವಾ ಯಜಮಾನತೆಯನ್ನು ಬದಲಾಯಿಸಬೇಕಾದ್ರೂ ಇಲ್ಲಿ ನಿಮಗಿದೆ ಅವಕಾಶ. ನ್ಯಾಯಬೆಲೆ ಅಂಗಡಿಯ ಬದಲಾವಣೆ, ಫೋಟೋ ಅಪ್ಡೇಟ್ಗಳನ್ನು ಕೂಡ ನೀವು ಇಲ್ಲಿ ಮಾಡಿಸ್ಕೊಳ್ಬೋದು. ಇಲ್ಲಿ ಯಾವ ರೀತಿಯಲ್ಲಿ ನೀವು ತಿದ್ದುಪಡಿಯನ್ನು ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ದೀರೋ ಅದಕ್ಕೆ ತಕ್ಕನಾದಂತಹ ದಾಖಲೆಗಳು ಬೇಕಾಗುತ್ತೆ. ಹೆಸರು ಸೇರ್ಪಡೆಗಾಗಿ ಆಧಾರ್ ಕಾರ್ಡ್, ಜಾತಿ ಮತ್ತು ಆಧಾರ್ ಪ್ರಮಾಣ ಪತ್ರ ಬೇಕಾಗುತ್ತೆ. 6 ವರ್ಷದ ಒಳಗಿನ ಮಕ್ಕಳ ಹೆಸರು ಸೇರ್ಪಡೆಗಾಗಿ ಮಗುವಿನ ಜನನ ಪ್ರಮಾಣ ಪತ್ರ ಮತ್ತು ಪೋಷಕರ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಪತ್ನಿಯ ಹೆಸರಿನ ಸೇರ್ಪಡೆಗಾಗಿ ಮದುವೆ ಆಮಂತ್ರಣ ಪತ್ರಿಕೆ ಅಥವಾ ಪ್ರಮಾಣ ಪತ್ರ ಬೇಕಾಗುತ್ತೆ. ಪತ್ನಿಯ ಆಧಾರ್ ಕಾರ್ಡ್, ಆಕೆಯ ಪೋಷಕರ ಪಡಿತರ ಚೀಟಿಯಿಂದ ಹೆಸರು ತೆಗೆದು ಹಾಕುವುದನ್ನು ತಿಳಿದುಕೊಳ್ಬೇಕು. ಮತ್ತೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಕೇಳಿದ್ರೆ, ನೀವು ಹತ್ತಿರದ ಗ್ರಾಮ್ 1 ಅಥವಾ ಬೆಂಗಳೂರು 1 ಕೇಂದ್ರಗಳಿಗೆ ಭೇಟಿ ನೀಡಬೇಕಾಗುತ್ತೆ. ಅಥವಾ ನೀವು ಆನ್ಲೈನ್ನಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ ಆದ ahar.kar.nic.in ಭೇಟಿ ನೀಡಿ. ಮುಖ್ಯ ಪುಟದಲ್ಲಿರುವ ಈ ಸರ್ವಿಸ್ಗಳ ವಿಭಾಗವನ್ನು ಆಯ್ಕೆ ಮಾಡಿಕೊಳ್ಳಿ. ಇಲ್ಲಿ ತಿದ್ದುಪಡಿ ಅಥವಾ ಹೊಸ ಹೆಸರು ಸೇರ್ಪಡೆಯ ವಿನಂತಿ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು ಅಗತ್ಯವಿರುವ ದಾಖಲೆಗಳನ್ನು ಭರ್ತಿ ಮಾಡ್ಕೊಳ್ಳಿ. ಕೇಳಿದ ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿಕೊಂಡು ಅಪ್ಲೋಡ್ ಮಾಡಿ. ನೀವಿಲ್ಲಿ ಅರ್ಜಿಯನ್ನು ಸಲ್ಲಿಸಿದರೆ ನಂತರ ಇಲಾಖೆಯು ನಿಮ್ಮ ದಾಖಲೆಗಳನ್ನು ಪರಿಶೀಲಿಸುತ್ತೆ. ಎಲ್ಲವೂ ಸರಿಯಾಗಿದ್ದರೆ ಅಪ್ಡೇಟ್ ಆಗಿರುವ ಹೊಸ ಪಡಿತರ ಚೀಟಿಯನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಒಂದು ವಿಷಯ ನೆನಪಿರಲಿ, ತಿದ್ದುಪಡಿ ಪ್ರಕ್ರಿಯೆಯು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಮಾತ್ರ ಇದೆ. ಈ ವಿಡಿಯೋನ ಯಾರಿಗೆ ಅಗತ್ಯ ಇದೆಯೋ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಇನ್ನೊಂದು ವಿಶೇಷವಾದ ಮಾಹಿತಿ ವಿಡಿಯೋ ಜೊತೆ ಮತ್ತೆ ಸಿಗೋಣ. ನಮಸ್ತೆ.